ಇಂದು ನಡೆದ ಸ್ಟೇಟ್ ಲೆವೆಲ್ SSLC ಪ್ರಿಪರೇಟರಿ ಎಕ್ಸಾಮ್ ಇದರ ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನ ಈ ಒಂದು ಸಂಬಂಧಪಟ್ಟಂಗೆ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಈ ಎರಡೂ ಮೀಡಿಯಂಗಳ ಕ್ವಶನ್ ಪೇಪರ್ಗಳನ್ನು ನಾವೇನು ಮಾಡೋಣ, ಮಾದರಿ ಉತ್ತರಗಳನ್ನು ಇವತ್ತು ನೋಡೋಣಂತೆ. ಸಮಾಜ ವಿಜ್ಞಾನ ಅಥವಾ ಸೋಷಿಯಲ್ ಸೈನ್ಸ್ ಇವೆರಡರ ಒಂದು ಮಾದರಿ ಪತ್ರಿಕೆಗಳನ್ನು ಅಟ್ ಎ ಟೈಮ್ ನಾವು ನೋಡುವ ಒಂದು ಪ್ರಯತ್ನ ಮಾಡೋಣಂತೆ. ಈ ಮೊದಲಿನ ಮೇನು MCQಗಳು. ಇದರ ಮೊದಲ ಪ್ರಶ್ನೆ ಹೀಗಿದೆ: ಕೇಸರಿ ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು? ಸಿ ಬಾಲಗಂಗಾಧರ್ ತಿಲಕ್ ಅವರು. ಅದನ್ನು ಇಂಗ್ಲಿಷಲ್ಲೂ ಕೂಡ ಅಟ್ ಎ ಟೈಮ್ ನೋಡೋದಾದರೆ ದ ನ್ಯೂಸ್ ಪೇಪರ್ ಕೇಸರಿ ವಾಸ್ ಪಬ್ಲಿಷ್ಡ್ ಬೈ ಹೂ? ಬಾಲ್ ಗಂಗಾಧರ್ ತಿಲಕ್ ಜಿ ಅವರು. ನೆಕ್ಸ್ಟ್ ಕ್ವಶನ್: ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದವರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ಜಾರಿಗೆ ತಂದಂತಹ ಡಾಲ್ ಹೌಸಿ ಇದನ್ನು ಜಾರಿಗೆ ತಂದಿದ್ದು. ಅದನ್ನು ಇಂಗ್ಲೀಷಲ್ಲೂ ಕೂಡ ಇಲ್ಲಿ ಬಿ ಡಾಲ್ ಹೌಸಿ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್: ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದು? ಮುಂಬೈ. ದ ಪೋರ್ಟ್ ದಟ್ ಈಸ್ ಕಾಲ್ಡ್ ದ ಗೇಟ್ವೇ ಆಫ್ ಇಂಡಿಯಾ ಈಸ್ ಮುಂಬೈ. ನೆಕ್ಸ್ಟ್ ಕ್ವಶನ್: ನಮ್ಮ ಸಂವಿಧಾನದ 24ನೇ ವಿಧಿಯ ಉದ್ದೇಶ? ಸಿ ಬಾಲಕಾರ್ಮಿಕತೆಯ ನಿಷೇಧ. ದ ಪರ್ಪಸ್ ಆಫ್ ಆರ್ಟಿಕಲ್ 24 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಸಿ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಲೇಬರ್. ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು? ಪಂಪ. ಬಿ ಪಂಪ ರೈಟ್ ಆನ್ಸರ್. ಟ್ರೂಲಿ ದ ಹೋಲ್ ಮ್ಯಾನ್ಕೈಂಡ್ ಈಸ್ ಒನ್ ಈಸ್ ಡಿಕ್ಲೇರ್ಡ್ ಬೈ ಹೂ? ಪಂಪ. ನೆಕ್ಸ್ಟ್, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಿಸುವವರು ಯಾರು? ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು. ದ ಚೇರ್ಮನ್ ಆಫ್ UPSC ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್: ಇವುಗಳಲ್ಲಿ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ? ಸಂಪತ್ತಿನ ತೆರಿಗೆ. ಇಲ್ಲಿ ನಾವು ನೋಡೋದಾದರೆ ವೆಲ್ತ್ ಟ್ಯಾಕ್ಸ್. ದ ಎಕ್ಸಾಂಪಲ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ವೆಲ್ತ್ ಟ್ಯಾಕ್ಸ್. ನೆಕ್ಸ್ಟ್, ಮಾರ್ಚ್ 15ರ ಮಹತ್ವ ಗೊತ್ತಿದೆ ಎಲ್ಲರಿಗೂ. ವಿಶ್ವ ಗ್ರಾಹಕರ ದಿನಾಚರಣೆ ಅದಕ್ಕೆ ಸರಿಯಾದ. ದ ಸಿಗ್ನಿಫಿಕೆನ್ಸ್ ಆಫ್ 15th ಮಾರ್ಚ್ ಈಸ್ ದ ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ. ನೆಕ್ಸ್ಟ್ ಮೇನ್ನ ನಾವು ನೋಡೋದಾದರೆ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ 8 ಪ್ರಶ್ನೆಗಳು 8 ಅಂಕಗಳಿಗೆ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನೀಲಿ ನೀರಿನ ನೀತಿಯನ್ನು ಏಕೆ ಜಾರಿಗೆ ತಂದನು? ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ. ಟು ಎಸ್ಟಾಬ್ಲಿಷ್ ದ ಸುಪ್ರಿಮೆಸಿ ಓವರ್ ದ ಸಿ ಇನ್ಸ್ಟೆಡ್ ಲ್ಯಾಂಡ್. ನೆಕ್ಸ್ಟ್ ಕ್ವಶನ್ 10ನೇ, ಹಲಗಲಿಯ ಬೇಡರ ದಂಗೆಗೆ ಮುಖ್ಯ ಕಾರಣವೇನು? ಬ್ರಿಟಿಷರು ಜಾರಿಗೆ ತಂದ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ವಿರೋಧಿಸಿ. ದ ಬ್ರಿಟಿಷ್ ಬ್ಯಾನ್ಡ್ ದ ಯೂಸೇಜ್ ಆಫ್ ವೆಪನ್ಸ್. ದ ಬ್ರಿಟಿಷ್ ಆಸ್ಕ್ಡ್ ಟು ಸರೆಂಡರ್ ದೇರ್ ಫೈರ್ ಆರ್ಮ್ಸ್. 11th ಕ್ವಶನ್ 11ನೆಯ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು? ವೂಡ್ರೋ ವಿಲ್ಸನ್ ಅಂತಕ್ಕಂಥ ಹೆಸರನ್ನ ನಾವಿಲ್ಲಿ ಬರೀಬೇಕು. 12th ಕ್ವಶನ್, ಉದ್ಯಮಶೀಲತೆ ಎಂದರೇನು? ಒಬ್ಬ ಉದ್ಯಮಿಯು ತನ್ನ ಉದ್ದಿಮೆಯನ್ನು ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಗಳನ್ನು ಉದ್ಯಮಶೀಲತೆ ಎನ್ನುತ್ತೇವೆ. ವಾಟ್ ಈಸ್ ಎಂಟರ್ಪ್ರೆನರ್ಶಿಪ್ ಅಂತ ಕೇಳಿದರೆ, ಎಂಟರ್ಪ್ರೆನರ್ಶಿಪ್ ಈಸ್ ಎ ಪ್ರೋಸೆಸ್ ಆಫ್ ಎ ಆಕ್ಷನ್ ಆಫ್ ಆನ್ ಎಂಟರ್ಪ್ರೆನರ್ ಹೂ ಅಂಡರ್ಟೇಕ್ಸ್ ಟು ಎಸ್ಟಾಬ್ಲಿಷ್ ಹಿಸ್ ಎಂಟರ್ಪ್ರೈಸ್. 13th ಕ್ವಶನ್, ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಕರೆಯುತ್ತಾರೆ ಏಕೆ? ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಗಳ ಅಗತ್ಯತೆಯನ್ನು ಒತ್ತಿ ಹೇಳಿದ್ದರಿಂದ. ಮಾಡರ್ನ್ ಪ್ಲಾನಿಂಗ್ ಆಫ್ ಫಸ್ಟ್ ಕನ್ಸೀವ್ಡ್ ಇನ್ ಇಂಡಿಯಾ ಬೈ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ. In 1934, he published a book titled Planned Economy for India, in which he stressed the need for planning to achieve economic development in India. Next, 14th question, ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವ
ಪ್ರದೇಶ ಮೌಸಿನ್ ರಾಮ್, ಇದು ಮಾಸಿನ್ ರಾಮ್ ಅಂತಿದೆ, ಮೌಸಿನ್ ರಾಮ್ ಅಂತ ಕೂಡ ಕರೀತಾರೆ. ವಿಚ್ ಏರಿಯಾ ರಿಸೀವ್ಸ್ ದ ಹೈಯೆಸ್ಟ್ ರೆಕಾರ್ಡೆಡ್ ರೈನ್ಫಾಲ್ ಇನ್ ಇಂಡಿಯಾ? ಮೌಸಿನ್ ರಾಮ್ ರೀಜನ್ ಆಫ್ ಮೇಘಾಲಯ. ನೆಕ್ಸ್ಟ್ ಕ್ವಶನ್, ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಜಾರಿಯಲ್ಲಿದೆ ಏಕೆ? ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯಲು. ಪ್ರಾಹಿಬಿಷನ್ ಆಫ್ ಪೇರೆಂಟಲ್ ಜೆಂಡರ್ ಡಿಟರ್ಮಿನೇಷನ್ ಟೆಸ್ಟ್ ಆಕ್ಟ್ ಈಸ್ ಇನ್ ಫೋರ್ಸ್. ವೈ? ವೈ ಮೀನ್ಸ್ in order to stop sex determination tests of fetuses through modern technology. ನೆಕ್ಸ್ಟ್ ಕ್ವಶನ್, ಅಲ್ಯೂಮಿನಿಯಂ ಅನ್ನು 20ನೇ ಶತಮಾನದ ಅದ್ಭುತ ಲೋಹವೆಂದು ಏಕೆ ಕರೆಯಲಾಗುತ್ತದೆ? ಅಲ್ಯೂಮಿನಿಯಂ ವೈವಿಧ್ಯಮಯ ಉಪಯೋಗಗಳಿಗಾಗಿ ಬಳಸಲ್ಪಡುವುದರಿಂದ. ವೈ ಈಸ್ ಅಲ್ಯೂಮಿನಿಯಂ ಕಾಲ್ಡ್ ವಂಡರ್ ಮೆಟಲ್ ಆಫ್ ದ 20th century? Aluminium is used to various types. ಥರ್ಡ್ ಮೇನ್, ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಪಾಯಿಂಟ್ಸ್ 2 to 4 ಪಾಯಿಂಟ್ಸ್. ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಭಾರತವು ನಿರಂತರವಾಗಿ ಪ್ರತಿಪಾದಿಸುತ್ತಾ ಬಂದಿದೆ ಹೇಗೆ? ಸಾರ್ವತ್ರಿಕ ಮಾನವ ಹಕ್ಕುಗಳ ನಿರಂತರ ಪ್ರತಿಪಾದನೆ, ಜಾಗತಿಕ ಮಾನವ ಹಕ್ಕುಗಳ ಸುರಕ್ಷಿತವಾಗಿರಬೇಕೆಂಬ ಸಮರ್ಥನೆ, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ನಮೂದು, ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಪ್ರತಿಪಾದನೆ, ಜನಾಂಗ ಹತ್ಯೆ, ಶೋಷಣೆ, ದಬ್ಬಾಳಿಕೆಗೆ ವಿರೋಧ, ಜಾಗತಿಕ ವೇದಿಕೆ ಮೂಲಕ ಮಾನವ ಹಕ್ಕುಗಳ ರಕ್ಷಣೆಗೆ ಯತ್ನ, ರಾಷ್ಟ್ರೀಯ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ. ಅದನ್ನೇ ನಾವು ಇಂಗ್ಲೀಷಲ್ಲಿ ನೋಡೋದಾದರೆ, ಇಂಡಿಯಾ ಹ್ಯಾಸ್ ಆಲ್ವೇಸ್ ಅಡ್ವೊಕೇಟೆಡ್ ಯೂನಿವರ್ಸಲ್ ಹ್ಯೂಮನ್ ರೈಟ್ಸ್. ಹೌ? advocated universal human rights, oppose oppression, advocating protection of human rights in the United Nations General Assembly. Fundamental rights are guaranteed in Indian Constitution. India oppose genocide against all forms of exploitation. India tries to protect human rights through United Nations and other global organizations. Established National Human Rights Commission, State Human Rights Commissions in their regard. ಅಥವಾ ಅನ್ನೋ ಪ್ರಶ್ನೆಗೆ ನಾವು ಕಳ್ಳ ಸಾಗಾಣಿಕೆಯು ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕವಾದದ್ದು ಹೇಗೆ ಅಂತ ಕೇಳಿದರೆ, ಅನಪೇಕ್ಷಿತ ಆರ್ಥಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ದೇಶದ ಕೈಗಾರಿಕೆ ಮತ್ತು ಮಾರುಕಟ್ಟೆಗೆ ಹಾನಿ, ಗುಪ್ತವಾಗಿ ವಿದೇಶದಿಂದ ವಸ್ತುಗಳ ಆಮದು, ದೇಶದ ಆರ್ಥಿಕತೆಗೆ ನಷ್ಟ. ಇದನ್ನೇ ನಾವು ಇಂಗ್ಲಿಷ್ ಪೇಪರಲ್ಲಿ ನೋಡೋದಾದರೆ, ದ ಸ್ಮಗ್ಲಿಂಗ್ ಈಸ್ ಡೇಂಜರಸ್ ಟು ನೇಷನ್ ಇಂಟ್ರೆಸ್ಟ್ಸ್. ಹೌ? ಡೇಂಜರಸ್ ಟು ನ್ಯಾಷನಲ್ ಇಂಟ್ರೆಸ್ಟ್ಸ್, ಅನ್ಡಿಸೈರಬಲ್ financial activities. The nation's industries suffer, markets suffer, fluctuations in prices of domestic goods, anti-national activity, there will be tax evasion. 18ನೇ ಪ್ರಶ್ನೆ, ಚಿಪ್ಕೋ ಚಳುವಳಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರಾಖಂಡದ ತೆಪ್ರಿ ಗಾರ್ವಾಲ್ ಜಿಲ್ಲೆಯಲ್ಲಿ 1973ರಲ್ಲಿ ಆರಂಭ. ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಇದರ ಆರಂಭಿಸಿದವರು. ನೇತೃತ್ವ, ಮರ ಕಡಿಯಲು ಸರ್ಕಾರದಿಂದ ಅನುಮತಿ, ಪರಿಸರ ಹಾನಿ ಭೀತಿ, ಅರಣ್ಯ ನಾಶ ಸಾಧ್ಯತೆ, ಮರ ಅಪ್ಪಿ ಪ್ರತಿಭಟನೆ, ಮರ ಕಡಿಯಲು ನೀಡಿದ ಅನುಮತಿ ರದ್ದು. ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಬೌಟ್ ಚಿಪ್ಕೋ ಮೂವ್ಮೆಂಟ್. ದ ಗೌರ್ಮೆಂಟ್ ಗೇವ್ ಪರ್ಮಿಷನ್ಸ್ ಟು ಚಾಪ್ ಡೌನ್ ಸರ್ಟೆನ್ ಟ್ರೀಸ್ ಇನ್ ತೆಹರಿ ಗರ್ವಾಲ್ district of Uttarakhand. The people there realized that there will be loss of trees, realized their environment will be destroyed, so they hugged the trees and halted their destruction. 1973, under the leadership of Sri Sundarlal Bahuguna and Sri Chandi Prasad Bhatt. As a result, the permission given to chop down the trees was withdrawn. ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ವಿವರಿಸಿ. ಲಿಂಗ ತಾರತಮ್ಯ, ಅನಕ್ಷರತೆ,
ಅನಕ್ಷರತೆ, ಬಾಲಕಾರ್ಮಿಕತೆ, ಮಕ್ಕಳ ಸಾಗಾಣಿಕೆ, ಮಕ್ಕಳ ಮಾರಾಟ, ಕಾನೂನಿನ ಅರಿವು ಇಲ್ಲದೇ ಇರುವುದು, ಮಕ್ಕಳ ಹಕ್ಕುಗಳ ದೋಷಪೂರಿತ ಅನುಷ್ಠಾನ, ಶಿಕ್ಷಣಕ್ಕೆ ಸಾರ್ವಜನಿಕರ ಅಸಹಕಾರ. ಎಕ್ಸ್ಪ್ಲೇನ್ ದ ಕಾಸಸ್ ಆಫ್ ಚೈಲ್ಡ್ ಮ್ಯಾರೇಜ್, ಜೆಂಡರ್ ಡಿಸ್ಕ್ರಿಮಿನೇಷನ್, ಲ್ಯಾಕ್ ಆಫ್ ಎಜುಕೇಷನ್, ಲ್ಯಾಕ್ ಆಫ್ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ಲಾ, ಡೌರಿ ಸಿಸ್ಟಮ್, ಲ್ಯಾಕ್ ಆಫ್ ಕಮ್ಯುನಿಟಿ ಪಾರ್ಟಿಸಿಪೇಷನ್, ಲ್ಯಾಕ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಟ್ರೆಡಿಷನ್ ಆಫ್ ಕಸ್ಟಮ್ಸ್, ಸೂಪರ್ಸ್ಟಿಷನ್ಸ್, ಚೈಲ್ಡ್ ಟ್ರಾಫಿಕಿಂಗ್, ಚೈಲ್ಡ್ ಲೇಬರ್. ನೆಕ್ಸ್ಟ್ 19ನೆಯ ಒಂದು ಪ್ರಶ್ನೆ, ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು? ಇದನ್ನು ನಾವು ಉತ್ತರಿಸಬೇಕು. ಹೈದರಾಬಾದ್ ನಿಜಾಮನ ಅಧೀನದಲ್ಲಿತ್ತು. ನಿಜಾಮ ಸ್ವತಂತ್ರವಾಗಿರಲು ಬಯಸಿದ್ದ. ರೈತರಿಂದ ತೆಲಂಗಾಣ ನಿಜಾಮ ಮತ್ತು ಜಮೀನ್ದಾರರ ವಿರುದ್ಧ ಹೋರಾಟ, ರಜಾಕಾರರ ಬಗ್ಗೆ ಜನರಲ್ಲಿ ವ್ಯಾಪಕ ಪ್ರತಿರೋಧ, ಭಾರತದ ಸೈನ್ಯದಿಂದ ನಿಜಾಮನ ಸೋಲು 1948ರಲ್ಲಿ, ಭಾರತದಲ್ಲಿ ಹೈದರಾಬಾದ್ ಸಂಸ್ಥಾನ ವಿಲೀನ. ಹೌ ವಾಸ್ ಹೈದರಾಬಾದ್ ಮರ್ಜ್ಡ್ ಇಂಟು ಇಂಡಿಯನ್ ಯೂನಿಯನ್? Hyderabad was under the Nizam's rule with the intention of remaining independent. The Nizam refused to join the Union of India Armed Forces of the Farmers of Telangana under the leadership of communists. The Nizam's cruel army of Rajakar served hatred against Rajakars. The Indian government sent an army, defeated the Nizam. Hyderabad joined the Union of India in 1948. ಬಂಗಾಳದಲ್ಲಿನ ದ್ವಿಸರ್ಕಾರ ಪದ್ಧತಿಯ ಬಗ್ಗೆ ಬರೆಯಿರಿ. ರಾಬರ್ಟ್ ಕ್ಲೈವ್ನು ಜಾರಿಗೆ ತಂದನು. ಬಂಗಾಳದಲ್ಲಿ 1765ರಲ್ಲಿ ಜಾರಿಗೊಳಿಸಿದನು. ಬ್ರಿಟಿಷರಿಗೆ ದಿವಾನಿ ಹಕ್ಕು ನೀಡಿದನು. ರಾಜ್ಯಾಡಳಿತ ನವಾಬರಿಗೆ ಸೇರಿದ್ದು. ರೈಟ್ ಅಬೌಟ್ ಡ್ಯುಯಲ್ ಗೌರ್ಮೆಂಟ್ ಸಿಸ್ಟಮ್ ಇನ್ ಬೆಂಗಾಲ್. In 1765, Robert Clive brought dual government, implementing in Bengal. As per this, the British had the right to collect land taxes, whereas the Nawab had power over administrative issues like justice and others. 21st question. ಪ್ರವಾಹದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ. ಆಸ್ತಿ ಪಾಸ್ತಿ, ಮನೆ, ಭೂಮಿ, ಬೆಳೆ ನಾಶ, ದೂರಸಂಪರ್ಕ, ವಿದ್ಯುತ್ ಪೂರೈಕೆ, ಸಾರಿಗೆ ಸೌಲಭ್ಯ ಅಸ್ತವ್ಯಸ್ತ, ಫಲವತ್ತಾದ ಮಣ್ಣಿನ ಮೇಲ್ಭಾಗದ ಸವಕಳಿ, ಗಿಡ ಮರಗಳ ಹಾನಿ, ರೋಗಗಳ ಉಲ್ಬಣಕ್ಕೆ ಕಾರಣ. ಮೆನ್ಷನ್ ದ ಎಫೆಕ್ಟ್ಸ್ ಆಫ್ ಫ್ಲಡ್ಸ್. ಲಾಸ್ ಶೆಲ್ಟರ್, ಲಾಸ್ ಪ್ರಾಪರ್ಟಿ, ಲಾಸ್ ಕ್ರಾಪ್ಸ್, ಅಫೆಕ್ಟ್ ಟೆಲಿಕಮ್ಯುನಿಕೇಷನ್, ಅಫೆಕ್ಟ್ ಎಲೆಕ್ಟ್ರಿಸಿಟಿ ಸಪ್ಲೈ, trees are destroyed, damage to transport facilities, washing away the fertile soil leads to dangerous diseases. ನೆಕ್ಸ್ಟ್ 22ನೇ ಪ್ರಶ್ನೆ, ಶಿವಾಲಿಕ್ ಶ್ರೇಣಿಯ ಲಕ್ಷಣಗಳನ್ನು ವಿವರಿಸಿ. ಹಿಮಾಲಯದ ಶ್ರೇಣಿಗಳಲ್ಲಿ ಇತ್ತೀಚೆಗೆ ನಿರ್ಮಾಣ. ಹಿಮಾಲಯದ ಅತಿ ದಕ್ಷಿಣದ ಸರಣಿ ಅತಿ ಕಡಿಮೆ ಎತ್ತರ ಹೊಂದಿದೆ. ಹಿಮಾಲಯದ ಪಾದಬೆಟ್ಟವಾಗಿದೆ. ಇದು ಡೂನ್ಗಳನ್ನು ಹೊಂದಿದೆ. ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಶಿವಾಲಿಕ್ ರೇಂಜ್. ದೀಸ್ ಹಿಲ್ಸ್ ಆರ್ ದ ಮೋಸ್ಟ್ ರೀಸೆಂಟ್ ಫಾರ್ಮೇಷನ್. ದೀಸ್ ಆರ್ ಲೊಕೇಟೆಡ್ ಇನ್ ದ ಸದರ್ನ್ ಅಥವಾ ಸೌತ್ರನ್ ಪಾರ್ಟ್. ದೇ ಹ್ಯಾವ್ ಲೆಸ್ಸರ್ ಹೈಟ್. ದೇ ಆರ್ ಆಲ್ಸೋ ಕಾಲ್ಡ್ ದ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್. These hills have narrow strips of plains or valleys which are called dunes. For example, Dehradun, Kota, Patil, Patli, Chaukhamba, Udhampur and Kotli. These are about 600 to 1500 meters above the sea level. ಸುಗ್ಗಿಪೂರ್ವದ ತಂತ್ರಜ್ಞಾನವು ಹಸಿರು ಕ್ರಾಂತಿಯನ್ನು ಪ್ರಭಾವಿಸಿತು ಹೇಗೆ? 23ನೇ ಪ್ರಶ್ನೆ. ಪ್ರಾರಂಭದಲ್ಲಿ ಸುಗ್ಗಿಪೂರ್ವ ತಂತ್ರಜ್ಞಾನವನ್ನು ಗೋಧಿ ಬೆಳೆಯಲ್ಲಿ ಮಾತ್ರ ಬಳಸಲಾಯಿತು. ಅದರ ಯಶಸ್ಸಿನಿಂದ ಪ್ರೇರಿತವಾದ ಸರ್ಕಾರವು ಭತ್ತ, ಜೋಳ, ರಾಗಿ, ಕಬ್ಬು ಮುಂತಾದ ಬೆಳೆಗಳಲ್ಲಿಯೂ ಹೆಚ್ಚು ಇಳುವರಿ ಬೀಜಗಳನ್ನು ಬಳಸಲು ಪ್ರೇರಣೆ ನೀಡಿತು. ನಂತರ ಸುಧಾರಿತ ತಂತ್ರಜ್ಞಾನವನ್ನು ಎಲ್ಲ ಬೆಳೆಗಳಲ್ಲೂ ಬಳಸಲು ಪ್ರಯತ್ನಿಸಲಾಯಿತು.
ಜೊತೆಗೆ ಇದನ್ನು ದೇಶಾದ್ಯಂತ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಯಿತು. ಇದರಿಂದ ಕೃಷಿ ಉತ್ಪಾದನೆಯಲ್ಲಿ ಅಗಾಧ ಪ್ರಗತಿ ಸಾಧ್ಯವಾಯಿತು. ಹೀಗೆ ಸುಗ್ಗಿಪೂರ್ವದ ತಂತ್ರಜ್ಞಾನವು ಹಸಿರು ಕ್ರಾಂತಿಯನ್ನು ಪ್ರಭಾವಿಸಿತು. ದ ಪ್ರೀ-ಹಾರ್ವೆಸ್ಟ್ ಟೆಕ್ನಾಲಜಿ ಇನ್ಫ್ಲೂಯೆನ್ಸ್ಡ್ ದ ಗ್ರೀನ್ ರೆವಲ್ಯೂಷನ್. ಹೌ? ಯೂಸೇಜ್ ಆಫ್ ಹೈ yield varieties seeds, use of chemical fertilizers, supply of water, use of pesticides, irrigation facilities, use of sprinklers and drippers, use of improved technology, protection from diseases. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳೇನು? ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ, ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟಕ್ಕೆ ನಿಷೇಧ, ಮಾರುಕಟ್ಟೆಯ ಅನುಚಿತ ವ್ಯವಹಾರಕ್ಕೆ ತಡೆ, ಗುಣಮಟ್ಟ, ತೂಕ, ಅಳತೆ, ಬೆಲೆ ಇವುಗಳ ಮೇಲೆ ನಿಗಾ, ಬಳಕೆದಾರರ ತೊಂದರೆಗೆ ಸೂಕ್ತ ಪರಿಹಾರ, ಗ್ರಾಹಕ ಶಿಕ್ಷಣದ ಮೂಲಕ ಜನಜಾಗೃತಿ, ಯೋಗ್ಯ ಬೆಲೆಗೆ ಗುಣಮಟ್ಟದ ವಸ್ತು ಮತ್ತು ಸೇವೆ ಪೂರೈಕೆ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್? The Act accords importance for safety and quality, avoiding production and sale of dangerous goods, prevention of trade malpractices in the market, supervision of quality, weights, measures and price, compensating the consumers, creating awareness, responsible prices through healthy competition, ಎನ್ಶ್ಯೂರ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಲ್ಲಿ ಫೋರ್ತ್ ಮೇನ್ನ ನಾವು ನೋಡೋದಾದರೆ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ 6 ಅಂಶಗಳಲ್ಲಿ ವಿವರಿಸಿ ಅಂತ ಕೇಳಿದರೆ ಇದು 6. ಮೊದಲನೇ ಪ್ರಶ್ನೆ, 25ನೇ ಪ್ರಶ್ನೆ. ಭಾರತದ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಎಂದು ಕರೆಯಲಾಗಿದೆ, ಸಮರ್ಥಿಸಿ. ಭಾರತೀಯರಿಗೆ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ, ಬ್ರಿಟಿಷ್ ಅಥವಾ ಇಂಗ್ಲಿಷ್ ವಿದ್ಯಾಭ್ಯಾಸದ ಸೌಲಭ್ಯ, ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ ಪರಿಕಲ್ಪನೆಯ ಪರಿಚಯ, ವೈಚಾರಿಕ ಮನೋಭಾವ ಬೆಳವಣಿಗೆ, ಭಾರತೀಯ ಸಮಾಜದ ವಿಶ್ಲೇಷಣೆ ಮತ್ತು ಸುಧಾರಣೆಯ ಆಸಕ್ತಿ, ಸುಧಾರಣಾ ಚಳವಳಿಗೆ ಬೆಂಬಲ, ಸಾಮಾಜಿಕ ಮೌಢ್ಯಗಳಿಗೆ ಕಾನೂನಿನನ್ವಯ ನಿಷೇಧಕ್ಕೆ ಯತ್ನ. 25th question. The 19th century in Indian history is referred to as the period of Indian Renaissance. Justify. Answer. Indians' contact with Western civilization, English education, growth of rationalism, questioning superstitions and the other contradictions in their traditions, growth of scientific outlook, introductions of Western thoughts, ideas of democracy, freedom and equality. Indians were enlightened by Western education, efforts of social reforms supported by British administrators. ಅಥವಾ ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷರಿಗೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಹಾಯವಾಯಿತು, ಸಮರ್ಥಿಸಿ. ದೇಶೀಯ ರಾಜರು ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚ ರಾಜ್ಯವೇ ಭರಿಸಬೇಕು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನ ನೇಮಕ, ಯುದ್ಧ ಮತ್ತು ಸಂಧಾನಕ್ಕೆ ಗವರ್ನರ್ ಜನರಲ್ರ ಸಮ್ಮತಿ ಕಡ್ಡಾಯ. ರಾಜನು ಆಸ್ಥಾನದಲ್ಲಿ ಇತರ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಕಂಪನಿಗೆ ರಾಜ್ಯ ರಕ್ಷಣೆಯ ಜವಾಬ್ದಾರಿ ಇತ್ತು. Or subsidiary alliance helped the British to control the Indian states. Justify. Indian states under their control through policy. The maintenance of the army became easy. The Indian states were subjected to severe economic exploitation. Many kingdoms were annexed. Hyderabad was the first state to enter into this agreement. Later, Mysore, Awadh, Tanjore, Maratha Kingdom, Berar, Arcot, Pune, Gwalior increased the extension of British rule. Thus, subsidiary alliance controlled Indian provinces. 26ನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ಭೂಬಳಕೆಯ ಪ್ರಕಾರಗಳನ್ನು ಪಟ್ಟಿ ಮಾಡಿ. ನಿವ್ವಳ ಸಾಗುವಳಿ ಕ್ಷೇತ್ರ, ಅರಣ್ಯ ಭೂಮಿ, ವ್ಯವಸಾಯೇತರ ಭೂಬಳಕೆ, ಬೀಳು ಭೂಮಿ, ಹುಲ್ಲುಗಾವಲು, ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ. 26th question. List out the types of land use. Net sown area, use of land for purpose of other than cultivation, fallow land, grassland, uncultivated land. ಅಥವಾ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ. ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ಭೂಮಿ ಲಭ್ಯತೆ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮ. Or list out the factors influencing the location of industries. Availability of raw materials, energy resources, market, transport facility, availability of labor, port facility, land availability at low cost, technology, government policies, etc.
Factors influencing the location of industries vary from one type of industry to another. 27ನೆಯ ಪ್ರಶ್ನೆ, ಬ್ಯಾಂಕ್ ಖಾತೆಗಳು ಜನರಿಗೆ ಹೇಗೆ ಉಪಯುಕ್ತವಾಗಿವೆ ವಿವರಿಸಿ. ಠೇವಣಿ ಅಂಗೀಕಾರ, ಸಾಲ ಕೊಡುವುದು, ಹಣದ ವರ್ಗಾವಣೆ, ಹಣದ ವಸೂಲಾತಿ, ಹಣದ ಭದ್ರತೆ, ಭರವಸೆಯ ಸೇವೆಗಳು, ಹುಂಡಿ ಸೋಡಿ ಮಾಡುವುದು, ವಿದೇಶಿ ವಿನಿಮಯ ವ್ಯವಹಾರ, ಭದ್ರತಾ ಕಪಾಟು ಬಾಡಿಗೆಗೆ ಕೊಡುವುದು, ಬೆಲೆ ಬಾಳುವ ವಸ್ತುಗಳ ರಕ್ಷಣೆ. 27th question. How are bank accounts helpful for people? Explain. Bank accounts facilitate a safe custody of money. Bank account helps in making payments. It helps in collection of money. Holders get advance and loans. Bank accounts helps in smooth financial transitions. Holders get safe deposit lockers facilities. Banks advance money to agriculture, industries, traders and all other sections of the society. ಅಥವಾ ಉದ್ಯಮಿಗಳು ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಗೆ ಹೇಗೆ ಸಹಕಾರಿಯಾಗಿದ್ದಾರೆ ವಿವರಿಸಿ. ಜನರ ಅನುಪಯುಕ್ತ ಉಳಿತಾಯ ಬಂಡವಾಳವಾಗಿ ಸಂಗ್ರಹ, ಅಧಿಕ ಉದ್ಯೋಗ ಸೃಷ್ಟಿ, ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಹೆಚ್ಚಳ, ಮಾರುಕಟ್ಟೆ ಅಭಿವೃದ್ಧಿ, ಜನರ ಜೀವನ ಮಟ್ಟ ಸುಧಾರಣೆ, ಕೈಗಾರಿಕಾ ಅಭಿವೃದ್ಧಿ, ಸಮಾಜದ ಏಳಿಗೆಗೆ ಸಹಾಯ, ರಫ್ತು ವ್ಯಾಪಾರ ಹೆಚ್ಚಳ, ಪ್ರಾಂತೀಯ ತಾರತಮ್ಯ ನಿರ್ಮೂಲನೆ. Or how are entrepreneurs helpful for the economic development? Explain. Entrepreneurs promote capital formation by mobilizing the idle savings of the citizens. They employ resources for setting up their enterprises. They provide large-scale employment to artisans, technical qualified persons and professionals. They help the country to increase the GDP, gross domestic product and per capita income. Entrepreneurs encourage effective mobilization of skill, bring in new products and service and develop market for the growth of economy. They enable the people to avail better quality goods at lower prices, which results in the improvement of their standard of living. Entrepreneurs promote development of industries, reducing concentration of income wealth. They promote countries' export trade. They work in an environment of changing technology and try to maximize profits by innovations. They help to remove regional disparities by industrializing rural and backward areas, development of agriculture and service sector, nurturing economic growth and development. 28ನೆಯ ಪ್ರಶ್ನೆಯನ್ನು ನೋಡೋದಾದರೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವೇನು? ಮೂಲಸೌಕರ್ಯ ಕಲ್ಪಿಸುವುದು, ಮಾನವ ಸಂಪನ್ಮೂಲ ಅಭಿವೃದ್ಧಿ, ಉದ್ಯೋಗಾವಕಾಶಗಳನ್ನು ಕಲ್ಪಿಸುವುದು, ಕೃಷಿ ನೀರಾವರಿ ವಿಸ್ತರಣೆ, ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಬಡತನ ನಿರ್ಮೂಲನೆ, ನಿರುದ್ಯೋಗ ನಿವಾರಣೆ, ಗ್ರಾಮೀಣ ಸಂಸ್ಕೃತಿ ಶ್ರೀಮಂತಗೊಳಿಸುವುದು, ಅರ್ಹರಿಗೆ ಸರ್ಕಾರದ ಸೌಲಭ್ಯ. What is the role of Panchayat Raj institutions in the rural development? Panchayat Raj institutions play a major role in enabling the rural people to participate in the rural development. It is help to provide the basic facilities, encouraging the education, develop human resources, encourage the small scale rural and cottage industries. Village heads should maintain the peace and order, more employment opportunities, nurturing the rural productive activities of agriculture, cattle rearing, poultry, fishery, social forestry, etc. Extending irrigation facility, development of agriculture, establishment of food processing units can be encouraged for generation of employment and elevation of poverty can be implemented effectively. MGNREGP, Gandhi National Rural Employment Guarantee Project, SGSY, Swarna Jayanti Grama Swarojgar Yojana. Various housing programs like Indira Awas Yojana, Ambedkar Valmiki Housing Program, Ashraya Yojana, Basava Yojana, etc. Through Suvarna Gramodaya Yojana, basic facilities can be enhanced. The public distribution system provided food grains, social welfare programs for old people, the disabled widows, mental retarded people, etc. To help all the self-help groups of women can be brought together. Social and cultural activities can be encouraged. Thus, Panchayat Raj institutions play a significant role in the overall development of rural areas. ಅಥವಾ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳಾವುವು? ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ, ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ, ವಿವಿಧ ರೀತಿಯ ಶುಲ್ಕ ಮತ್ತು ದಂಡಗಳು. What are the aspects of non-tax revenue of the central government? The net profit earned by the Reserve Bank of India, the net profit generated by the Indian Railways, the revenue generated by the Department of Post and Telecommunications, the revenue generated by the public sector industries, the revenue generated by the coins and mints,
various types of fees and penalties. 29ನೇ ಪ್ರಶ್ನೆ, ಜಾಗತಿಕ ಶಾಂತಿ ಸ್ಥಾಪನೆ ಮತ್ತು ಸಮಸ್ಯೆಗಳ ನಿವಾರಣೆಯಲ್ಲಿ ವಿಶ್ವಸಂಸ್ಥೆಯ ಸಾಧನೆಯು ಮಹತ್ವವಾದದ್ದು, ಸಮರ್ಥಿಸಿ. ಶಾಂತಿ ಸ್ಥಾಪನಾ ಕಾರ್ಯಗಳು, ಕೊರಿಯಾ ವಿವಾದದ ಪರಿಹಾರ, ಸುಯೇಜ್ ಕಾಲುವೆ ಬಿಕ್ಕಟ್ಟು ಶಮನ, ವಿಯೆಟ್ನಾಂ ಸಮಸ್ಯೆ ಪರಿಹಾರ, ಕಾಶ್ಮೀರ ಸಮಸ್ಯೆ ಪರಿಹಾರಕ್ಕೆ ಯತ್ನ, ಪ್ಯಾಲೆಸ್ತೀನ್ ಇಸ್ರೇಲ್ ವಿವಾದ ಶಮನಕ್ಕೆ ಪ್ರಯತ್ನ, ನಿಶಸ್ತ್ರೀಕರಣಕ್ಕೂ ನಿರಂತರ ಪ್ರಯತ್ನ. 29th question. The UNO has achieved in establishing world peace and solving problems. Substantiate. Establishing world peace, resolved Korea conflicts, resolved Suez Canal crisis, resolved Vietnam problem, working for the solution of Kashmir, working for Palestine-Israel dispute, efforts towards the goal of disarmament, declaration of universal human rights, efforts to end apartheid, efforts to end imperialization and colonialism, striving to prevent ill effects of global warming, trying to eradicate communicable and non-communicable diseases, solving economic crisis, trying to solve financial and international trade related problem through World Bank, IMF and WTO. 30ನೆಯ ಪ್ರಶ್ನೆ ಬಂದಿದ್ದೀವಿ. ಸಂಘಟಿತ ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿದರೆ, ಸಂಘಟಿತ ದುಡಿಮೆಗಾರರು ಮತ್ತು ಅಸಂಘಟಿತ ದುಡಿಮೆಗಾರರು ಅಂತ ಎರಡು ಇಲ್ಲಿ ನಾವು ಬಾಕ್ಸ್ನ ಇದು ಮಾಡ್ಕೊಂಡಿದ್ದೀವಿ. ಕಾನೂನಿನ ನಿಯಂತ್ರಣ, ನಿಗದಿತ ವೇತನ, ಉದ್ಯೋಗದ ಭದ್ರತೆ, ಕೆಲಸದ ನಿಶ್ಚಿತ ನಿಯಮಗಳು, ವಿಶೇಷ ಸೌಲಭ್ಯ ಮತ್ತು ಭತ್ಯೆಗಳು. ಕಾನೂನಿನ ಅನಿಯಂತ್ರಣ, ನಿಗದಿತ ವೇತನವಿಲ್ಲ, ಉದ್ಯೋಗದ ಅಭದ್ರತೆ, ಕೆಲಸದ ನಿಯಮಗಳಿಲ್ಲ, ವಿಶೇಷ ಸೌಲಭ್ಯ ಮತ್ತು ಭತ್ಯೆಗಳು ಇಲ್ಲ. 30th question. What are the difference between organized and unorganized sector workers? First, organized workers. Work in organized sectors, guided by rules and regulations, get fixed wages, pay taxes, get medicinal facilities, pension facilities. They have specific hours of work, specific educational qualifications, day-to-day work and are recorded in written form. Next, unorganized workers. Work in unorganized sectors, not guided by rules and regulations, not get fixed wages, not pay taxes, don't get medicinal facilities and no pension facilities. They have not specific hours of work, there are no special qualifications, day-to-day work is not recorded in written form. ಮುಂದಿನ ಪ್ರಶ್ನೆ ಅಂದರೆ 31ನೇ ಪ್ರಶ್ನೆ, 1919ರ ಭಾರತದ ಸರ್ಕಾರದ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ, ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ, ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ, ಪ್ರಾಂತ್ಯಗಳ ಬಜೆಟ್ ಕೇಂದ್ರ ಬಜೆಟ್ನಿಂದ ಪ್ರತ್ಯೇಕ, ಮುಸ್ಲಿಂ ಸಿಖ್ ಮುಂತಾದವರಿಗೆ ಪ್ರತ್ಯೇಕ ಮತಗಟ್ಟೆ ವ್ಯವಸ್ಥೆ. Now 31st question. Explain the important features of Government of India Act of 1919. This act is also called Montagu-Chelmsford Reforms Act, argued in favor of providing more representations to Indians in the matter of administration. He was in favor of allowing people's participation in the formation of India government gradually. Act formulated by Cameral Legislative Body, Lower House and Upper House were formed. Diarchy was allowed to provincial governments. A High Commissioner was appointed for India. Promised to improve local self-government. Provincial budget was separated from central budget. Separate electoral college was extended for Muslims, Sikhs, Anglo-Indians and Europeans. 32ನೇ ಪ್ರಶ್ನೆ, ಎರಡನೆಯ ಮಹಾಯುದ್ಧದ ಪರಿಣಾಮಗಳೇನು? ಅಪಾರ ಸಾವು ನೋವು, ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯಲ್ಲಿ ಬದಲಾವಣೆ, ವಿಶ್ವಸಂಸ್ಥೆ ಸ್ಥಾಪನೆ, ಯುದ್ಧ ಗೆದ್ದ ದೇಶಗಳು ಭದ್ರತಾ ಮಂಡಳಿಯ ಖಾಯಂ ಸದಸ್ಯರಾದರು, ರಷ್ಯಾ ಅಮೆರಿಕ ಪರಸ್ಪರ ವಿರೋಧಿ ದೇಶಗಳಾದವು, ಶೀತಲ ಸಮರಕ್ಕೆ ನಾಂದಿಯಾಯಿತು, ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳಿಗೆಯಿಂದ ಸ್ವಾತಂತ್ರ್ಯ ಘೋಷಣೆ, ಅಣ್ವಸ್ತ್ರ ಪೈಪೋಟಿಗೆ ಇದು ದಾರಿ ಮಾಡಿಕೊಟ್ಟಿತು. 32nd question. What were the results of Second World War? Witnessed maximum deaths and injuries, social and political changes in the entire world. United Nations Organization replaced the League of Nations. USA, Russia, China, Britain and France became the permanent members of UNO. Russia and USA became the most aggressive rival countries. Cold War began. Britain, France lost many colonial establishments. Many colonial establishments became independent. USA used nuclear weapon on Japan. Nuclear arm race started. 33ನೇ ಪ್ರಶ್ನೆ, ಮಣ್ಣಿನ ಸವೆತವು ಹಲವು ದುಷ್ಪರಿಣಾಮಗಳನ್ನುಂಟು ಮಾಡುತ್ತದೆ ಹೇಗೆ? ನದಿಗಳಲ್ಲಿ ಹೂಳು ತುಂಬಿದ ಪ್ರವಾಹ ಸಂಭವ, ನದಿಗಳ
ಬದಲಾವಣೆ, ಮಣ್ಣಿನ ಫಲವತ್ತತೆ ನಾಶ, ಕೆರೆ ಜಲಾಶಯಗಳಲ್ಲಿ ಹೂಳು ತುಂಬುತ್ತದೆ, ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆ, ಇಂಗುವ ನೀರಿನ ಪ್ರಮಾಣ ಕಡಿಮೆ, ಸ್ವಾಭಾವಿಕ ಚಿಲುಮೆ ಬತ್ತುತ್ತವೆ ಮತ್ತು ವ್ಯವಸಾಯಕ್ಕೆ ಕೃಷಿಗೆ ಹಿನ್ನಡೆ ಉಂಟಾಗುತ್ತದೆ. 33rd question. Soil erosion leads to many problems. How? Soil erosion leads to accumulation of silt in the river's bed and thereby it causes floods. With accumulation of silt in river course changing directions of river's course. Due to the accumulation of silt, the storage capacity of the reservoirs and lakes get reduced. Due to the soil erosion, the volume of water pre-collating down gets reduced. Natural springs dry up, vegetation dry up, loss of fertility of the soil, agricultural productivity is reduced, groundwater reduced, drought increase, harm of vegetation. ಐದನೇ ಮುಖ್ಯ ಪ್ರಶ್ನೆಗೆ ಬರೋದಾದರೆ, ಈ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ನಾವೇನು ಮಾಡಬೇಕು ಅಥವಾ ಅಂಶಗಳಲ್ಲಿ ಉತ್ತರಿಸಬೇಕು. 4 ಪ್ರಶ್ನೆ 4 ಅಂಕಗಳಿಗೆ ಒಟ್ಟು 16 ಅಂಕಗಳು. ಈ ಒಂದು ಮೊದಲನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ವಿವರಿಸಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರ ಕೊಡುಗೆ ಅಪಾರವಾದದ್ದು. ನೇತಾಜಿ ಎಂದು ಖ್ಯಾತಿ ಪಡೆದಿದ್ದರು. ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ, ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ 1938ರಲ್ಲಿ, ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ 1939ರಲ್ಲಿ, ಫಾರ್ವರ್ಡ್ ಬ್ಲಾಕ್ ಪಕ್ಷ ರಚನೆ, ಸ್ವಾತಂತ್ರ್ಯಕ್ಕಾಗಿ ಗೃಹ ಬಂಧನ, ಹಿಟ್ಲರ್ನಿಂದ ಸಹಾಯಯಾಚನೆ, ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ ಪ್ರಸಾರ, INA ಸೈನ್ಯದ ನೇತೃತ್ವ, ದೆಹಲಿ ಚಲೋ ಕರೆ, ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಕರೆ, ವಿಮಾನ ಅಪಘಾತದಲ್ಲಿ ಅವರ ನಿಧನ. 34th question. Explain the role of Subhash Chandra Bose in the Indian freedom struggle. The efforts of Subhash Chandra Bose are unparalleled milestone. Revolutionary fighter, 4th rank in the Indian Civil Service examination. He rejected the prestigious post in the British service, took an active part in freedom struggle. He was popularly called Netaji, organized the Indians in abroad, traveled to Vienna, Berlin, Rome, Istanbul and other countries, organized Indians for support their motherland. Nehru and Subhash Chandra Bose established the Congress Socialist Party in 1934. He was the president at the Haripur session of Indian National Congress in 1938. The difference of opinion arose between Gandhiji and Subhash Chandra Bose. Bose objected to Gandhiji not requesting international help. President at the Tripuri Indian National Congress session in 1939. The gap between Gandhiji and Subhash widened. Stay within the Congress and fight the British suffered a setback. Disappointed with the Congress and Gandhiji's techniques, Netaji left the Congress and established a separate party called Forward Bloc. This party aimed to bring in progressive fast changes. He opposed Indians' participations in the World War II on the side of British. As a result, he was arrested by the British, escaped from the house arrest and left for Germany. He gained the support of the German dictator Hitler, established an army with the help of Indian war criminals in Germany. Through Azad Hind Radio, he broadcasted his speeches to the Indians. Ras Bihari Bose gave up leadership of the INA to Subhash Chandra Bose at Tokyo. He gave the call Delhi Chalo, said, "Give me blood, I will give you freedom." Lead his wing in the INA named Jhansi Regiment. Captain Lakshmi was the commandant of the regiment. Captain Lakshmi was the commandant of this regiment. Planned a military strategy through Rangoon to capture Delhi. They began an armed attack on the Burma border. Fierce fighting took place between the British and the INA. In the midst of this, Subhash died in a plane accident. ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರರ ಸಾಧನೆಗಳನ್ನು ವಿವರಿಸಿ. ಚಿನ್ನದ ಗಣಿ ಸುಧಾರಣೆ, ಕಾಲೇಜು ಆರಂಭ, ಮಾರಿಕಣಿವೆ ಜಲಾಶಯ ನಿರ್ಮಾಣ, ರೈಲು ಮಾರ್ಗ ಆಸ್ಪತ್ರೆ ಸ್ಥಾಪನೆ, ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರ ಆರಂಭ, ಪ್ರಾಥಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ಭಾರತೀಯ ವಿಜ್ಞಾನ ಸಂಸ್ಥೆ 1905ರಲ್ಲಿ ಸ್ಥಾಪನೆ, ನೀರಾವರಿ ಸೌಲಭ್ಯ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು, ವಿದೇಶಿ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ಕೊಡುಗೆ, ಕೈಗಾರಿಕೆಗಳ ಸ್ಥಾಪನೆ, ನ್ಯಾಯ ವಿಧೇಯಕ ಸಭೆ ರಚನೆ. Explain the achievements of Krishnaraja Wodeyar IV. Krishnaraja Wodeyar IV assumed power legally in 1902.
Under this rule, the Diwans rendered selfless service, interested in spreading education, abolished fees in primary schools, helped girls' education, established Mysore University, established Indian Institute of Science. Scholarship was given to the education for foreign countries. Special attention for development of irrigation. A barrage was constructed across Kaveri near Badagola. New railway lines were laid. Legislative council was formed. Many small and large-scale industries were started. Iron and steel factory, cement factory, paper mills at Bhadravati, sugar factory at Mandya, sandal oil factory at Mysore, soap factory at Bangalore, chemicals and fertilizers factory at Badagola, and so on. Encouraged musicians, fine arts, art and architecture like Shyama Shastri, M. Hiriyanna, Veena Sheshanna, Sambaya, Bidram Krishnappa, Muttaya Bhagavatar, Vasudevacharya, T. Chodaya. Krishnadevaraja Wadiyar IV was simple-natured and efficient administrator. Mysore became a model state due to his administration. Mahatma Gandhiji called him Rajashri. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತು? ಕಂಪನಿಯ ಆಡಳಿತ ಅಂತ್ಯ, ರಾಣಿಯ ನೇರ ಆಡಳಿತ ಆರಂಭ, ಭಾರತದ ವ್ಯವಹಾರ ಕಾರ್ಯದರ್ಶಿಗೆ ಆಡಳಿತ ಜವಾಬ್ದಾರಿ, ಭಾರತೀಯರ ಬೆಂಬಲವಿಲ್ಲದೆ ಆಡಳಿತ ಅಸಾಧ್ಯವೆಂಬ ಅರಿವು ಮೂಡಿತು, ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ, ಮುಂದಿನ ಹೋರಾಟಕ್ಕೆ ಪರ್ಯಾಯ ಮಾರ್ಗದ ಚಿಂತನೆ, ಭಾರತೀಯರ ಬೆಂಬಲಕ್ಕೆ ಒತ್ತು. 35th question. How did the first war of Indian independence influence the Indians? Rule of East India Company ended. The administration was taken over directly by the Queen of England. The administrative responsibility was handed over to the Secretary of Indian Affairs in the British Parliament. In 1858, the Queen of England made a declaration. The agreements made by the East India Company with the kings were accepted. Ambitious expansion plans had to be given up. A stable government had to be provided to Indians. There would be equality before law. Promised religious tolerance, not to interfere in religious matter. The British realized that peaceful rule was not possible without support, trust, and confidence of the Indians. This gives new root to Indian freedom movement. Indians understood the inevitability of finding alternative routes to obtain freedom from the British. Establishing many organizations, administrative changes, people organized themselves to protect their interest. The involvement of Indians in the process of law making began through the Act of 1861. The new educated class emerged, established the Indian National Congress. 36ನೇ ಪ್ರಶ್ನೆ. ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತ ಸಂಪನ್ಮೂಲಗಳಾಗಿವೆ, ಸಮರ್ಥಿಸಿ. ಶುದ್ಧ ಗಾಳಿ, ಆಹಾರ, ಮೇವು ಪೂರೈಕೆ, ಮಳೆ ತರಲು ಸಹಾಯಕ, ಮಣ್ಣಿನ ಸವೆತ ನಿಯಂತ್ರಣ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ, ಔಷಧೀಯ ಸಸ್ಯಗಳ ಆಗರ, ಪ್ರವಾಸಿಗರ ಆಕರ್ಷಣೆ, ಉದ್ಯೋಗಾವಕಾಶ ಸೃಷ್ಟಿ, ಜೈವಿಕ ಪರಿಸರ ಸಮತೋಲನಕ್ಕೆ ಸಹಾಯಕ. 36th question. Forests are important resources to both human and environment. Justify. Pure air, food and fodder is provided. It brings good rainfall. It controls soil erosion. It is shelter house for animals and birds. Medicinal plants are found in abundance. It attracts tourists. It provides employment opportunities. It controls ecological balance, protects biodiversity, provides forest products, increase fertility of soil. 37ನೆಯ ಪ್ರಶ್ನೆ. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳಾವುವು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳಲ್ಲಿ ಮೀಸಲಾತಿ, ಕೇಂದ್ರದಲ್ಲಿ ಮಹಿಳಾ ಆಯೋಗ ಸ್ಥಾಪನೆ, ರಾಜ್ಯ ಮಹಿಳಾ ಆಯೋಗ ಸ್ಥಾಪನೆ, ಸಖಿ ಒನ್ ಸ್ಟಾಪ್ ಸೆಂಟರ್ ಆರಂಭ, ಕೌಟುಂಬಿಕ ದೌರ್ಜನ್ಯ ರಕ್ಷಣಾ ತಡೆ 2005 ಜಾರಿ, ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013ರಲ್ಲಿ ಜಾರಿ, ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿ, ಮಹಿಳಾ ಸಹಾಯವಾಣಿ 1091 ಅಂದರೆ 1091 ಸೌಲಭ್ಯ, ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂಗೀಕಾರ. 37. What measures were taken to improve the status of women in India? In the Ministry of Women and Child Welfare has been started. National and State Women's Commission have been established. Women Development Corporation has been set up at state level. Reservation for women. Sakhi One Stop Center started. Women Violence Protection Domestic Act 2005. Prohibition of Sexual Harassment of Women in Working Places Act 2013.
In Karnataka, 50% of seats reserved for women in local self-governments. Women helpline number 1091. Parliament has passed the Nari Shakti Vandana Adhiniyam Act, giving 33% reservation to women in Lok Sabha and the state legislative assemblies, women education and women empowerment. ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ ಇದನ್ನು ಗುರುತಿಸಿ ಅಂತ ಕೇಳಿದರೆ, ಇಲ್ಲಿ ಬಾಕ್ರಾನಂಗಲ್ ಯೋಜನೆ ಇಲ್ಲಿದೆ, ಕಾಂಡ್ಲಾ ಬಂದರು ಇಲ್ಲಿದೆ, ಗುವಾಹಟಿ ಇಲ್ಲಿ ಪೂರ್ವೋತ್ತರ ಭಾರತದಲ್ಲಿದೆ, ಮತ್ತು ಜಮ್ಶೆಡ್ಪುರ ಇಲ್ಲಿದೆ, ಭದ್ರಾವತಿ ನಮ್ಮ ಕರ್ನಾಟಕದಲ್ಲಿದೆ, ಕೋರಮಂಡಲ ತೀರ ಇಲ್ಲಿ ನಾವು ನೋಡೋದಕ್ಕೆ ಸಿಗ್ತಾ ಇದೆ. 38. In the outline map of India provided to you, mark any 5 among the following. A. Coromandel Coast. B. Bhakranangal Project. C. Kandla Port. D. Jamshedpur. E. River Narmada. F. Guwahati. And G. Bhadravati. ಇದು ನಿಮ್ಮ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಈ ಒಂದು ಪೂರ್ವಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳಾಗಿದ್ವು, ಮಾದರಿ ಉತ್ತರಗಳಾಗಿದ್ವು ನಿಮ್ಮ ಸೋಷಿಯಲ್ ಸೈನ್ಸ್ನ. ಈ ಪ್ರಯತ್ನ, ವಿನೂತನ ಪ್ರಯತ್ನ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಹೀಗೇ ನಿಮ್ಮ ಎಕ್ಸಾಮ್ ಆಗೋವರೆಗೂ ಕೂಡ, ಮತ್ತು ಎಕ್ಸಾಮ್ನ ನಂತರ ಕೂಡ ನಿಮಗೆ GK ಆಗಿರ್ಬೋದು ಮತ್ತು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇವುಗಳ ಬಗ್ಗೆ ವಿಶೇಷವಾದಂಥ ವಿಡಿಯೋಗಳನ್ನು ಮಾಡಿ ನಾಳಿನ ಒಂದು ಸ್ಪರ್ಧಾತ್ಮಕ ಜಗತ್ತಿಗೆ ನಿಮಗೆ ಸಿದ್ಧರಾಗೋದಕ್ಕೆ ನಮ್ಮ ಎಜುಕೇಷನ್ ಮುನ್ನಡೆ ಚಾನಲ್ ಎಷ್ಟಾದರೂ ತನ್ನ ಒಂದು ಪ್ರಯತ್ನವನ್ನು ಮುನ್ನಡೆಸುತ್ತೆ. ನೀವು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಸಾಧ್ಯ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್. ಧನ್ಯವಾದಗಳು.